ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೋಗಿದ್ದೀರಾ? ಸಕಸಂತು ಚಾನಲ್ಗೆ ಸ್ವಾಗತ. ಯಾರ್ಯಾರು ಬಾರ್ ಓಪನ್ ಮಾಡಬೇಕು ಅಂತ ಇದ್ದೀರಾ? ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಬಾರ್ ಲಾಡ್ಜಿಂಗ್ ಫೆಸಿಲಿಟಿ ಇರ್ಬೋದು, ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಫೆಸಿಲಿಟಿ ಅಂತ ಇರ್ತಾರೆ. ಅದಕ್ಕೆ ಹಲವಾರು ಲೈಸೆನ್ಸ್ಗಳ ಬಗ್ಗೆ ನಾನು ಆಗಲೇ ವಿಡಿಯೋಗಳನ್ನ ಕೂಡ ಮಾಡಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋಕ್ಕೆ ಏನಾದರೂ ಬಾರ್ ಮತ್ತು ರೆಸ್ಟೋರೆಂಟ್ ಎರಡು ಇರೋ ಫೆಸಿಲಿಟಿ ಅನ್ನಿಸ್ಬೇಕು ಅಂತಂದರೆ ಏನು ನಿಮಗೆ ಮಾನದಂಡ ಇದೆ, ಯಾವ ಲೈಸೆನ್ಸ್ ತಗೊಬೇಕು, ಮತ್ತೆ ಏನೇನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಥವಾ ಅದರಲ್ಲಿ ಏನೇನು ಕ್ರೈಟೀರಿಯಾ ಇದೆ, ಎಷ್ಟು ಬಾರ್ ಕೌಂಟ್ರು, ಎಷ್ಟು ಸೀಟಿಂಗ್ ಫೆಸಿಲಿಟಿ, ಎಷ್ಟು ಟೇಬಲ್, ಎಷ್ಟು ತೊಳೆದಿರೋ ಎಲ್ಲ ಮಾಹಿತಿ ಇಲ್ಲಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನಿಮಗೆ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಗೊತ್ತಿರೋರಲ್ಲಿ ಯಾರ ಜೊತೆ ನೀವು ಒಂದು ಬಾರ್ನ ಓಪನ್ ಮಾಡಬೇಕು ಅಂತ ಇದ್ದೀರಾ ಅಂಥವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ, ಅವ್ರಿಗೂ ಒಂದು ಮಾಹಿತಿಯಾಗಿ ಸಿಗಲಿ. ಅಥವಾ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರು ನಿಮಗೆ ಬಾರ್ ಬಗ್ಗೆ ಕೇಳ್ತಾರೆ, ಯಾರು ಚೆನ್ನಾಗಿ ಕುಡಿತಾರೆ ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಅಂದರೆ ಏನೇನು ಫೆಸಿಲಿಟಿ ಇರಬೇಕು ಅನ್ನೋದಕ್ಕಿಂತ ಫಸ್ಟು ನಾವು ಯಾವ ಲೈಸೆನ್ಸ್ ಇದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಈ ಲೈಸೆನ್ಸ್ನ ಪಡಲಿಕ್ಕೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಲೈಸೆನ್ಸ್ ಹೆಸರು ಬಂದ್ಬಿಟ್ಟು CL9 ಲೈಸೆನ್ಸ್ ಅಂತ ಕೂಡ ಕರೀತಾರೆ. ಈ ಜಾಗ ಇರುತ್ತಲ್ಲ, ಅದು ಎಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸಬೇಕು ಅಂತಿರೋರು ಅಲ್ಲಿ ಜಾಗ ಬಂದ್ಬಿಟ್ಟು ಒಂದು ಕಮರ್ಷಿಯಲ್ ಲ್ಯಾಂಡ್ ಆಗಿರಬೇಕು. ಆದರೆ 100 ಮೀಟರ್ಸ್ ದೂರದಲ್ಲಿ ಯಾವುದೇ ರೀತಿ ದೇವಸ್ಥಾನ, ಸ್ಕೂಲು ಇರಬಾರ್ದು. ಜಾಗದ ಒಂದು ಟ್ರೇಡ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಕಮರ್ಷಿಯಲ್ ಲ್ಯಾಂಡ್ ಅವಾಗ ಹೇಳ್ದಂಗೆ ರೆಸಿಡೆನ್ಷಿಯಲ್ ಅಲ್ಲ, ಕಮರ್ಷಿಯಲ್ ಲ್ಯಾಂಡ್ ಆಗಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ನ ಕೊಡ್ತಾರೆ. ಲೈಸೆನ್ಸ್ ತಗೊಳ್ಳೋ ಪ್ರಕ್ರಿಯೆ ಒಂದು ಮಟ್ಟಕ್ಕೆ ದೊಡ್ಡದಿದೆ. ಇವತ್ತಿಗೆ ಇದು CL7 ಲೈಸೆನ್ಸ್ ಕೊಡ್ತಾ ಇದ್ದಾರೆ, ಹೋಟೆಲ್ ಮತ್ತು ಬೋರ್ಡಿಂಗ್ ಲೈಸೆನ್ಸ್. ಆದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಇವತ್ತಿಗೆ ಸಿಗ್ತಾ ಇಲ್ಲ. ಆದರೆ ನೀವು ಒಬ್ಬರ ಹತ್ರ ಇರೋ ಲೈಸೆನ್ಸ್ನ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಲೈಸೆನ್ಸ್ನ ಕೂಡ ನೀವು ಬಳಸ್ಕೋಬೋದು. ಅದನ್ನ KSPCB ರೂಲ್ಸ್ ಏನಿದೆ, ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ನೀವು ಅದನ್ನು ಕೂಡ ನಡೆಸ್ಕೊಳ್ತಾ ಹೋಗ್ಬೋದು. ಅದರಲ್ಲಿ ಏನೂ ಇಲ್ಲ. ಆದರೆ ಹೊಸ ಲೈಸೆನ್ಸ್ಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಿಗ್ತಾ ಇದೆ ಅಂದರೆ ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ, ಕೇವಲ ಹೋಟೆಲ್ ಆ್ಯಂಡ್ ಲಾಡ್ಜಿಂಗಿಗೆ ಮಾತ್ರ ಸಿಗ್ತಿದ್ದು, ವಿಚ್ ಇಸ್ CL7 ಲೈಸೆನ್ಸ್. ನಾನಿವಾಗ ಮತ್ತೆ ಮಾಹಿತಿ ಕೊಡ್ತಾ ಇರೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ, CL9 ಲೈಸೆನ್ಸ್ ಬಗ್ಗೆ. ಇವಾಗ ಮಾತಾಡೋಣ ಬನ್ನಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂದರೆ ಏನೇನು ಫೆಸಿಲಿಟೀಸ್ ಕೊಡಬೇಕಾಗುತ್ತೆ, ಏನೇನು ಎಷ್ಟು ಜಾಗ ಇರಬೇಕು, ಏನು ಕತೆ ಎಲ್ಲ ಮಾಹಿತಿ ಇವಾಗ ಶುರು ಮಾಡೋಣ. ಕೇವಲ ನಿಮಗೆ ಬಂದ್ಬಿಟ್ಟು ಲೇಡೀಸ್ ಮತ್ತು ಜೆಂಟ್ಸ್ಗೆ ಸಪ್ರೇಟ್ ವಾಶ್ರೂಮ್ ಇರಬೇಕು, ಎಕ್ಸಾಸ್ಟು ಮತ್ತು ವೆಂಟಿಲೇಷನ್ ಇರಬೇಕು. ಕಿಚನ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತೀರಾ ಅಲ್ಲಿ ನಿಮಗೆ ಎಕ್ಸಾಸ್ಟು ಒಳ್ಳೆ ನಿಮಗೆ ಹವಾ ನಿಯಂತ್ರಿತ ಇರುತ್ತೆ. ವೆಂಟಿಲೇಷನ್ ಚೆನ್ನಾಗಿರ್ಬೇಕಾದ್ರೆ ಅಲ್ಲಿ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಜೊತೆಗೆ ಬಾರ್ ಕೂಡ ಇರೋದ್ರಿಂದ ತುಂಬ ಹಜಾರ್ಡಸ್ ಅಥವಾ ತುಂಬ ಡೇಂಜರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಡೈನಿಂಗ್ ಏರಿಯಾ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 400ರಿಂದ 500 ಸ್ಕ್ವೇರ್ ಫೀಟ್ ಅಷ್ಟು ಡೈನಿಂಗ್ ಏರಿಯಾ. ಊಟ ಮಾಡಲು ಏನೇನು ನೀವು ಕೊಡ್ತೀರಾ, ಸಪ್ಲೈ ಮಾಡ್ತೀರಾ, ಅಲ್ಲಿ ಇರಲೇಬೇಕು ಅಷ್ಟು ಜಾಗ. ಒಂದು ಬಾರ್ ಕೌಂಟರ್ ಮಾತ್ರ ಇಟ್ಕೋಬೇಕು, ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. 8 ಜನ ಸೀಟಿಂಗ್ ಇದ್ರೆ 100 ಸ್ಕ್ವೇರ್ ಫೀಟ್ ಜಾಗದಲ್ಲಿ 8 ಜನ ಕೂರೋಷ್ಟು ಜಾಗವನ್ನು ಮಾಡ್ಕೊಡ್ಬೇಕಾಗುತ್ತೆ. ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಬಂದ್ಬಿಟ್ಟು 4 ಅಡಿ ಅಥವಾ 4 ಫೀಟ್ ಅಷ್ಟು ಗ್ಯಾಪ್ ಇರಬೇಕಾಗುತ್ತೆ. ಇದು ಎಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮಗೆ ಕೊಡ್ತಾರೆ. ಇದ್ರ ಜೊತೆಗೆ ಸ್ಟಾಕ್ ರೂಮ್ ಇರಬೇಕು. ಯಾವುದೇ ಸ್ಟಾಕ್ ಬರುತ್ತೆ KSPCB ಇಂದ, ಕರ್ನಾಟಕ ಸ್ಟೇಟ್ ಬೆವರೇಜ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಏನೇನು ಸ್ಟಾಕ್ ಬರುತ್ತೆ ಅದನ್ನೆಲ್ಲ ಇಟ್ಕೊಳ್ಳಲು ಕೂಡ ನಿಮಗೆ ಒಂದು ಸ್ಟಾಕ್ ರೂಮ್ ಇಟ್ಕೋಬೇಕಾಗುತ್ತೆ. ಹಾಗೂ ಫೈರ್ ಸೇಫ್ಟಿ ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಹಾಗೂ ಎಂಟ್ರೆನ್ಸು ಇರಬೇಕು, ಚೆನ್ನಾಗಿರೋ ದೊಡ್ಡ ಎಂಟ್ರೆನ್ಸ್ ಇರಬೇಕಾಗುತ್ತೆ. ಹಾಗೂ ಎಮರ್ಜೆನ್ಸಿ ಎಕ್ಸಿಟ್ನ ಕೂಡ ಇಟ್ಟಿರಬೇಕಾಗುತ್ತೆ. ಎಮರ್ಜೆನ್ಸಿ ಎಕ್ಸಿಟ್ಟು ಸೇಮು ಹಂಗೆಲ್ಲ ಇಡಂಗಿಲ್ಲ, ಒಂದು ಸಪ್ರೇಟ್. ಈಗ ರೆಸ್ಟೋರೆಂಟ್ ಮಾಡ್ತಿರೋ ದೊಡ್ಡದಿರುತ್ತೆ ಅಂದರೆ ಹಿಂದೆ ಏನೋ ಎಮರ್ಜೆನ್ಸಿ ಎಕ್ಸಿಟ್ ಥರ ಒಂದು ಮಾಡ್ಬೋದು ಸಿಂಪಲ್ ಆಗಿ, ಅದನ್ನು ಕೂಡ ಮಾಡಬೇಕಾಗುತ್ತೆ. ಹಾಗೂ ಏನಾದರೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ ಅಂದರೆ ಇದನ್ನ ಮೆಟ್ಲು ಕೂಡ ಜಾಗವನ್ನು ತೋರಿಸ್ಬೇಕಾಗುತ್ತೆ. ಎಮರ್ಜೆನ್ಸಿ ಈ ಕಡೆಯಿಂದ ಮೆಟ್ಲು ಹೋಗುತ್ತೆ, ಈ ಕಡೆಯಿಂದ ಎಲ್ಲ ಕಡೆ ಇರ್ತಾರಲ್ಲ ಕಾರ್ಪೊರೇಟ್ ಆಫೀಸ್ ಇರ್ಬೋದು, ಯಾವುದೇ ರೀತಿ ಆಫೀಸ್ಗಳಲ್ಲಿ ಕೂಡ ಹಾಕಿರ್ತಾರೆ. ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ನಾನು ಆಗಲೇ 4ರಿಂದ 5 ವಿಡಿಯೋಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. MRP ಶಾಪ್ ಇರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇವಾಗ ಕೊಟ್ಟಿದ್ದೀನಿ ಮಾಹಿತಿ. ಲಾಡ್ಜಿಂಗ್ ಮತ್ತು ಫೆಸಿಲಿಟಿ ಬಗ್ಗೆ ಕೂಡ ಏನಿದೆ, ಲಾಡ್ಜಿಂಗ್ ಮತ್ತು ಬೋರ್ಡಿಂಗ್ ಹೋಟೆಲ್ ಮತ್ತು ಬೋರ್ಡಿಂಗ್ ಫೆಸಿಲಿಟಿ ಅಥವಾ ಲಾಡ್ಜಿಂಗ್ ಫೆಸಿಲಿಟಿ ಏನಿರುತ್ತೆ 7ರಿಂದ 8 ರೂಮ್ ಇರಬೇಕು, ಅದೆಲ್ಲ ಮಾಹಿತಿ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಹೋಗಿ ನಮ್ಮ ಅಕೌಂಟಲ್ಲಿ ಇರುತ್ತೆ, ಚೆಕ್ ಮಾಡಿ ದಯಮಾಡಿ. ನ್ಯೂ ಬಿಸ್ನೆಸ್ ಐಡಿಯಾಗಳು ಕೂಡ ನೀವು ಯಾವುದೇ ರೀತಿ ಹೊಸ ಬಿಸ್ನೆಸ್ನ ಓಪನ್ ಮಾಡಬೇಕು ಅಂತ ಇದ್ರೆ ಕೂಡ ನಮ್ಮ ಚಾನಲ್ಗಳು
ಈ ನಿಮ್ಗೆ 10 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ, ಕೋಟಿ ರೂಪಾಯಿವರೆಗೂ, ಇದೆಲ್ಲ ಕೋಟಿ ರೂಪಾಯಿ ಬಿಸ್ನೆಸ್ ಅಂತ ಹೇಳಬೇಕು. ಇದು ಯಾವುದೇ ರೀತಿಯ ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ನಮ್ಮ ಚಾನಲ್ಗೆ ಬರ್ತಿರ್ತಾರೆ, ಅದನ್ನು ಮಿಸ್ ಮಾಡ್ಕೋಬೋದು. ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಅಂತ ಮರಿಬೇಡಿ. ಇದೇ ರೀತಿ ಕಂಟಿನ್ಯೂಸ್ ನಿಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸಾಕಷ್ಟು ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮುಂದಿರಿಸಿ. ನಿಮ್ಮ ಫ್ರೆಂಡ್ಸಲ್ಲಿ, ಫ್ಯಾಮಿಲಿಲಿ, ಪರ್ಚೇಸ್ರಲ್ಲಿ ಯಾರೇ ಬಾರ್ನ ಓಪನ್ ಮಾಡಬೇಕು, ರೆಸ್ಟೋರೆಂಟ್ ಓಪನ್ ಮಾಡಬೇಕು, ಲಾಡ್ಜಿಂಗ್ ಫೆಸಿಲಿಟಿ ಓಪನ್ ಮಾಡಬೇಕು, ಅದರಲ್ಲೂ ಲೈಸೆನ್ಸ್ ತೊಗೊಬೇಕು ಬಾರು ಅಂತ ಇಂಥವ್ರಿಗೆ ವಿಡಿಯೋನ ಆದಷ್ಟು ಶೇರ್ ಕೂಡ ಮಾಡಿ.